Good morning, students. So, last class we are discussing about the ethics. So, once again, what do you mean by ethics? Ethical behavior and code of ethics. So, ethic is the code of moral principle that sets the standard of good or bad or right or wrong in one's conduct. So, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಲೈಕ್ ಎಥಿಕ್ಸ್ ಅಂತ ಹೇಳಿದರೆ ಏನು, ಇಟ್ ಈಸ್ ದಿ ಸೆಟ್ ಆಫ್ ಪ್ರಿನ್ಸಿಪಲ್ಸ್. ನೀವು ಯಾವ ಥರ ಒಂದು ಪ್ರಿನ್ಸಿಪಲ್ಸ್ನ ಸ್ಟ್ಯಾಂಡರ್ಡ್ನ ಸೆಟ್ ಮಾಡ್ತಿದ್ದೀರಾ, ದಟ್ ಈಸ್ ಗುಡ್ ಆರ್ ಬ್ಯಾಡ್. ಸೊ ಈ ಥರ ಒಂದು ವರ್ಕು, ದಿಸ್ ಇಸ್ ಗುಡ್, ಓಕೆ, ದಿಸ್ ವರ್ಕ್ ಇಸ್ ರಾಂಗ್, ದಿಸ್ ವರ್ಕ್ ಇಸ್ ಓಕೆ ರೈಟ್, ದಿಸ್ ವರ್ಕ್ ಇಸ್ ಬ್ಯಾಡ್. ಸೊ ಹೌ ಯು ಆರ್ ಗೋಯಿಂಗ್ ಟು ಬಿ ಸೆಟ್ ದ ಪ್ರಿನ್ಸಿಪಲ್. ಸೊ ನೀವು ಒಂದು ವರ್ಕ್ ರಿಲೇಟೆಡ್ ಆಗಿರ್ಬೋದು, ಒಂದು ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಒಂದು ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಹೌ ಯು ಆರ್ ಗೋಯಿಂಗ್ ಟು ಬಿ ಸೆಟ್ ದ ಪ್ರಿನ್ಸಿಪಲ್ಸ್, ಅದನ್ನು ಒಂದು ರೈಟ್ ಆರ್ ರಾಂಗ್ ಅಥವಾ ಗುಡ್ ಆರ್ ರಾಂಗ್ ಬ್ಯಾಡ್ ಅನ್ನೋ ಒಂದು ಕಾನ್ಸೆಪ್ಟ್ನ ಯಾವ ಥರ ನೀವು ಕಂಡಕ್ಟ್ ಮಾಡ್ತಾ ಇದ್ದೀರಾ, ದಟ್ ಈಸ್ ಕಾಲ್ಡ್ ethics. When it is comes to a ethical behavior, every person have a own behavior, like it may be a positive or negative. So any ethical behavior, that means behavior which is accepted to be good and right as opposed to bad or wrong in the context of governing the moral code. So ಒಂದು ethics ನಾವು ಫಾರ್ಮ್ ಮಾಡಬೇಕಾದ್ರೆ, the principles, when you are forming the principle of the ethics, you have to be accept the good and right things. So ನೀವು good and right things accept ಮಾಡಿದ್ದೀರಾ in your work or in your statement, and you are opposing the bad and wrong work, that is called a ethic behavior. If it is not, vice versa. ಸೊ ನೀವೇನಾದರೂ ಒಂದು ಗುಡ್ ಥಿಂಗ್ಸ್ ಮತ್ತು ರೈಟ್ ಥಿಂಗ್ಸ್ನ ಅಪೋಸ್ ಮಾಡಿ, ಇಫ್ ಯು ಆರ್ ಎಕ್ಸೆಪ್ಟಿಂಗ್ ಬ್ಯಾಡ್ ಆ್ಯಂಡ್ ರಾಂಗ್ ಥಿಂಗ್ಸ್ ಅಂತ ಹೇಳಿದರೆ ಅದನ್ನು ಅನ್ಎಥಿಕಲ್ ಬಿಹೇವಿಯರ್ ಅಂತ ಹೇಳ್ತೀವಿ. ಸೊ ಅನ್ಎಥಿಕಲ್ ಬಿಹೇವಿಯರ್ ಅಂದರೆ ಲೈಕ್ ಈಗ ಎಷ್ಟೋ ಜನ ಒಂದು ಕೆಮಿಕಲ್ಸ್ನ ಜಾಸ್ತಿ ಯೂಸ್ ಮಾಡೋದು ಪ್ರಾಡಕ್ಟಲ್ಲಿ, ವಿಚ್ ಇಸ್ ಹಾರ್ಮ್ಫುಲ್ ಫಾರ್ ದ ಪೀಪಲ್ಸ್ ಹೆಲ್ತ್. ಸೊ ಈ ಥರ ಒಂದು ಏನಂದರೆ ಅನ್ಎಥಿಕಲ್ ಅದು. ಸೊ ಅದು ರಾಂಗ್ ಅಂತ ಗೊತ್ತು, ಬ್ಯಾಡ್ ಅಂತ ಗೊತ್ತು, ಬಟ್ ಎನಿ ಹೌ ವಿ ಆರ್ ಎಕ್ಸೆಪ್ಟೆಡ್ ದ ಬ್ಯಾಡ್ ಥಿಂಗ್ಸ್, ದಟ್ ಈಸ್ ಕಾಲ್ಡ್ ಅನ್ಎಥಿಕಲ್ ಬಿಹೇವಿಯರ್. ಎಥಿಕಲ್ ಬಿಹೇವಿಯರ್ ಅಂದರೆ ಬಿಹೇವಿಯರ್ ವಿಚ್ ವಿ ಎಕ್ಸೆಪ್ಟೆಡ್ ಆಸ್ ಎ ಗುಡ್ ಆ್ಯಂಡ್ ರೈಟ್ ಥಿಂಗ್ and we ignore or oppose the bad and wrong thing, that is called ethical behavior. Code of ethics. So code of ethics, it is nothing but the statement which is formed by the organization. So ಒಂದು ಆರ್ಗನೈಸೇಷನ್ನಲ್ಲಿ ಎಥಿಕ್ಸ್ ರಿಲೇಟೆಡ್ ಆಗಿ ಏನು ಒಂದು ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿದ್ದಾರೆ, ದಟ್ ಈಸ್ ಕಾಲ್ಡ್ ಕೋಡ್ ಆಫ್ ಎಥಿಕ್ಸ್. ಈಗ ಒಂದು ಆರ್ಗನೈಸೇಷನ್ದು ಸ್ಟೇಟ್ಮೆಂಟ್ ಲೈಕ್, ಸೊ ಒಂದು ಲೈಕ್ ಒಂದು ಎಂಪ್ಲಾಯೀಸ್ಗೆ ಒಂದು ಪ್ರಾಪರ್ ಒಂದು ರೆಮ್ಯುನರೇಷನ್ ಕೊಡಬೇಕು, ದಟ್ ಈಸ್ ಕಾಲ್ಡ್ ಅ ಕೋಡ್ ಆಫ್ ಎಥಿಕ್ಸ್. ಆ್ಯಂಡ್ ವಿ ಹ್ಯಾವ್ ಟು ಬಿ ಗಿವ್ ಎ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳಿದರೆ ವಿ ಹ್ಯಾವ್ ಟು ಬಿ ಯೂಸ್ ದ ನ್ಯಾಚುರಲ್ ಪ್ರಾಡಕ್ಟ್ಸ್ ಓನ್ಲಿ, ಸೊ ದಟ್ ಈಸ್ ಕೋಡ್ ಆಫ್ ಎಥಿಕ್ಸ್. ಸೊ ವಿ ಶುಡ್ ನಾಟ್ ಬಿ ಯೂಸ್ ಎ ಕೆಮಿಕಲ್ಸ್, ಕೋಡ್ ಆಫ್ ಎಥಿಕ್ಸ್. ಸೊ ಈ ಥರ ಒಂದು ಏನು ಥಿಂಗ್ಸ್ ಇರುತ್ತೆ ಅಂದರೆ ದ ಸ್ಟೇಟ್ಮೆಂಟ್, ದ ಪಾಲಿಸೀಸ್, ದ ಪ್ರಿನ್ಸಿಪಲ್ಸ್ ವಿಚ್ ಇಸ್ ಫಾರ್ಮ್ ಬೈ ದ ಆರ್ಗನೈಸೇಷನ್, that is called code of ethics. So the ethics which is followed by the organization, that is called code of ethics. Next, business ethics. So business ಅಲ್ಲಿ ನೀವು ಯಾವ ಥರ ಎಥಿಕ್ಸ್ನ ಫಾಲೋ ಮಾಡ್ತೀರಾ ಇನ್ ದ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅನ್ನೋದು. ಸೊ ಫಸ್ಟ್ ಒನ್ ಈಸ್ ಹಾನೆಸ್ಟಿ. ಸೊ ಇಲ್ಲಿ ಹಾನೆಸ್ಟಿ ಅಂತ ಹೇಳೋದು, ನಾವು ಯಾವುದೇ ಒಂದು ವರ್ಕ್ನ ನೀವು ಮಾಡ್ತಾ ಇದ್ದೀರಾ, ಯಾವುದೇ ಒಂದು ಥಿಂಗ್ಸ್ನ ನೀವು ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀರಾ, ಮೇಕ್ ಶ್ಯೂರ್ ಯು ಆರ್ ಗಿವಿಂಗ್ ಎ ಹಾನೆಸ್ಟಿ. ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಡಿಡ್ ಎನಿ ರಾಂಗ್, ಯು ಹ್ಯಾವ್ ಟು ಬಿ ಹಾನೆಸ್ಟ್ ಟು ಅಗ್ರಿ ದಟ್. ಸೊ ನೀವೇನಾದರೂ ಒಂದು ಮಿಸ್ಟೇಕ್ ಮಾಡಿದ್ದೀರಾ, ಏನೋ ಒಂದು ರಾಂಗ್ ಥಿಂಗ್ಸ್ ಮಾಡಿದ್ದೀರಾ, ಸೊ ಅಲ್ಲಿ ಹಾನೆಸ್ಟಿ ಇರಬೇಕು. ಸೊ ಅವಾಗ ಏನಾಗುತ್ತಂದರೆ ಎಷ್ಟೋ ಒಂದು ಪ್ರಾಬ್ಲಮ್ಸ್ನ ನೀವು ಅವಾಯ್ಡ್ ಮಾಡ್ಬೋದು. ಸೊ ಇಫ್ ಯು ಡೋಂಟ್ ಹ್ಯಾವ್ ಎ ಹಾನೆಸ್ಟಿ, ಸೊ ನೀವು ಏನು ಮಾಡ್ತೀರಾ, ಅವ್ರು ಆಡಿರೋಂಥ ರಾಂಗ್ ಥಿಂಗ್ಸ್ನ ಟು ಹೈಡ್ ದಟ್ ಥಿಂಗ್ಸ್, ಅಗೇನ್ ಯು ಆರ್ ಡೂಯಿಂಗ್ ಒನ್ ಮೋರ್ ರಾಂಗ್. ಸೊ ಆ ಥರ ಏನಾಗುತ್ತೆ, ಅದು ಕಂಟಿನ್ಯೂಷನ್ ಆಗ್ತಾನೆ ಇರುತ್ತೆ. ಸೊ ಇಫ್ ಯು ಆರ್ ಫಾಲೋಯಿಂಗ್ ದ ಹಾನೆಸ್ಟಿ ಇನ್ ಯುವರ್ ವರ್ಕ್, ಸೊ ಅವಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಆಗಿ ಎಷ್ಟೋ ಒಂದು ಪ್ರಾಬ್ಲಮ್ಸ್ನ ನೀವು ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಅಲಾಂಗ್ ವಿತ್ ದಟ್ ದ ಹಾನೆಸ್ಟಿ ಇನ್ ದ ಆರ್ಗನೈಸೇಷನ್ ಅಂತ ಹೇಳಿದರೆ, ವೆನ್ ಯು ಆರ್ ಪ್ರೊಡ್ಯೂಸಿಂಗ್ ಎ ಪ್ರಾಡಕ್ಟ್, ಸೊ ಆವಾಗ ಏನೊಂದು ನೀವು ಇಂಗ್ರೀಡಿಯೆಂಟ್ಸ್ನ ಮೆನ್ಷನ್ ಮಾಡಿರ್ತೀರಾ, ಸೊ ಯು ಆರ್ ಮೆನ್ಷನ್ ದಟ್ 100% ಕೆಮಿಕಲ್ ಫ್ರೀ ಅಂತ ಹೇಳಿದರೆ, ಯು ಹ್ಯಾವ್ ಟು ಬಿ ಶೋ ದ ಹಾನೆಸ್ಟಿ ದೇರ್. ಯು ಶುಡ್ ನಾಟ್ ದ ಕೆಮಿಕಲ್ ಇನ್ ಯುವರ್ ಪ್ರಾಡಕ್ಟ್. ಸೊ ದಟ್ ಈಸ್ ಕಾಲ್ಡ್ ಹಾನೆಸ್ಟಿ. ಸೊ ಇಟ್ ಮೇ ಬಿ ಇನ್ ದ ಮ್ಯಾಟರ್ ಆಫ್ ದ ಎಂಪ್ಲಾಯೀಸ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಪ್ರೈಸಿಂಗ್ ಸ್ಟ್ರಾಟಜೀಸ್ ಆಗಿರ್ಬೋದು. ಸೊ ವಾಟ್ ಎವರ್ ಇಟ್ ಮೇ ಬಿ, ಯು ಹ್ಯಾವ್ ಟು ಪ್ರೆಸೆಂಟ್ ದ ಹಾನೆಸ್ಟಿ ಇನ್ ದ ಆರ್ಗನೈಸೇಷನ್. ದಿಸ್ ಒನ್ ಇಸ್ ಆಲ್ಸೋ ಕಂಡಕ್ಟ್ ಎ ಕೋಡ್ ಆಫ್ ಎಥಿಕ್ಸ್. ಸೊ ಬಿಸ್ನೆಸ್ಸಲ್ಲಿ ಎಥಿಕ್ಸ್ ಅಂದರೆ ಕೋಡ್ ಆಫ್ ಎಥಿಕ್ಸಲ್ಲಿ ಹಾನೆಸ್ಟಿನೂ ಸಹ ಒಂದು ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್, ಪ್ರೊಟೆಕ್ಷನ್. ಸೊ ಪ್ರೊಟೆಕ್ಷನ್ ಫಾರ್ ದ ಎಂಪ್ಲಾಯೀಸ್ ಆಸ್ ವೆಲ್ ಆಸ್ ದ ಕನ್ಸ್ಯೂಮರ್ ಆಸ್ ವೆಲ್ ಆಸ್ ದ ಓನರ್ ಆಫ್ ದ ಆರ್ಗನೈಸೇಷನ್. ಸೊ ಇಲ್ಲಿ ನೀವು ಬಿಸ್ನೆಸ್ನಲ್ಲಿ ನೀವು ಪ್ರೊಟೆಕ್ಷನ್ ಕೊಡಬೇಕು ಅಂದರೆ ದಟ್ ನಾಟ್ ಮೀನ್ ಯು ಹ್ಯಾವ್ ಟು ಗಿವ್ ದ ಆಲ್ ದ ಪ್ರೊಟೆಕ್ಷನ್ ಟು ದ ಎಂಪ್ಲಾಯೀಸ್, ಆಲ್ ದ ಪ್ರೊಟೆಕ್ಷನ್ ಟು ದ ಕನ್ಸ್ಯೂಮರ್, ಆಲ್ ದ ಪ್ರೊಟೆಕ್ಷನ್ ಟು ದ ಓನರ್. ಸೊ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಕಮ್ಸ್ ಅಂಡರ್ ದ ಆರ್ಗನೈಸೇಷನ್ ಆಸ್ಪೆಕ್ಟ್, ದೇ ಹ್ಯಾವ್ ಟು ಬಿ ಗಿವ್ ದ ಪ್ರೊಟೆಕ್ಷನ್ ಟು ದೆಮ್. ಸೊ ಈಗ ನೀವು ಪ್ರಾಡಕ್ಟ್ಸ್, ಈಗ ಲೈಕ್ ಬೇಬಿ ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ, ಸೊ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ ಕೆಮಿಕಲ್ ಫ್ರೀ, ಲೈಕ್ ಒಂದು ನ್ಯಾಚುರಲ್ ಥಿಂಗ್ಸ್ ಅಂತ. ಬಟ್
ಯು ಹ್ಯಾವ್ ಟು ಬಿ ಕೀಪ್ ದ ಪ್ರೊಡಕ್ಷನ್ ಲೈಕ್ ದಟ್ ಓನ್ಲಿ. ಸೊ ಅದರಲ್ಲಿ ನೀವು ಒಂದು ಕೆಮಿಕಲ್ಸ್ನ ಯೂಸ್ ಮಾಡೋದು, ಯಾವುದೋ ಒಂದು ಲೈಕ್ ಈಸಿ ಫಾರ್ಮ್ ಆಗುವಂಥ ಒಂದು ಕೆಮಿಕಲ್ಸ್ನ ಯೂಸ್ ಮಾಡೋದು, ದಟ್ ಮೇ ಬಿ ಇನ್ಕ್ರೀಸ್ ದ ಹೆಲ್ತ್ ಆಫ್ ದ ಚೈಲ್ಡ್ ನವ ಡೇಸ್, ಬಟ್ ಇಟ್ ಮೇ ಬಿ ಎಫೆಕ್ಟ್ ಇನ್ ಅ ಫ್ಯೂಚರ್ ಡೇಸ್. ಸೊ ಇದೇನಾಗುತ್ತಂದರೆ ನೀವು ನೀವು ಅಶ್ಯೂರೆನ್ಸ್ ಕೊಟ್ಟಿದ್ರೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಯು ಆರ್ ಗಿವಿಂಗ್ ಎ ಶಾರ್ಟರ್ ಟೈಮ್ ಪ್ರೊಟೆಕ್ಷನ್, ಆರ್ ಯು ಆರ್ ಫುಲ್ಫಿಲ್ಲಿಂಗ್ ದ ವಾಟ್ ಎವರ್ ದ ಅಶ್ಯೂರೆನ್ಸ್ ಯು ಹ್ಯಾವ್ ಗಿವ್ಡ್, ಬಟ್ ಯು ಆರ್ ನಾಟ್ ಗಿವಿಂಗ್ ಎನಿ ಪ್ರೊಟೆಕ್ಷನ್ ಫಾರ್ ದ ಚೈಲ್ಡ್ ಲೈಫ್. ಸೊ ದಟ್ ಈಸ್ ಕಾಲ್ಡ್ ದ ಪ್ರೊಟೆಕ್ಷನ್. ಸೊ ನೀವು ಬಿಸ್ನೆಸ್ ಎಥಿಕ್ಸಲ್ಲಿ ಪ್ರೊಟೆಕ್ಷನ್ ಅಂತ ಹೇಳಿದರೆ ಯು ಹ್ಯಾವ್ ಟು ಬಿ ಗಿವ್ ದ ಪ್ರೊಟೆಕ್ಷನ್ ಫಾರ್ ದ ಎಂಪ್ಲಾಯೀಸ್, ಓನರ್ಸ್ ಆ್ಯಸ್ ವೆಲ್ ಆಸ್ ದ ಕಸ್ಟಮರ್ಸ್. ಸೊ ಈಗ ಓನರ್ಸ್ ಅಂತ ಹೇಳಿದರೆ ವಾಟ್ ಎವರ್ ದ ಫಂಡ್ ದೇ ಹ್ಯಾವ್ ಇನ್ವೆಸ್ಟೆಡ್, ಈಗ ಯಾರು ಶೇರ್ ಹೋಲ್ಡರ್ಸ್ ಇರ್ತಾರೆ, ಯಾರು ಡಿಬೆಂಚರ್ಸ್ ಇರ್ತಾರೆ, ಯು ಬಾರೋ ದ ಅಮೌಂಟ್ ಫ್ರಮ್ ದೆಮ್ ಆ್ಯಂಡ್ ಯು ಆರ್ ಇನ್ವೆಸ್ಟೆಡ್. ಬಟ್ ನೀವೇನಂದರೆ ಅಲ್ಟಿಮೇಟಾಗಿ ವೆನ್ ಯು ಆರ್ ಟೈಮ್ ಟು ಅರ್ನಿಂಗ್ ಆರ್ ಎನಿ ಪ್ರಾಫಿಟ್ ಆರ್ ಲಾಸ್, ದಟ್ ಟೈಮ್ ಯು ಆರ್ ನಾಟ್ ಶುಡ್ ಡೆಟ್, ಇಲ್ಲ ನಮಗೆ ಈ ಸತಿ ಲಾಸಸ್ ಆಗಿದೆ, ವಿ ಕಾಂಟ್ ಬಿ ಗಿವ್ ದ ಮನಿ ಟು ಯು. ಸೊ ಈ ಥರ ಇರಬಾರ್ದು. ಯು ಹ್ಯಾವ್ ಟು ಬಿ ಗಿವ್ ದ ಪ್ರೊಟೆಕ್ಷನ್ ಫಾರ್ ದ ಓನರ್ಸ್ ಅಮೌಂಟ್ ಟು. ಸೊ ಅವರು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವ್ರಿಗೂ ಸಹ ಒಂದು ಪ್ರೊಟೆಕ್ಷನ್ನ ಕೊಡಬೇಕಾಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ದ ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ ಅಂತ ಬಂದಾಗ ಅಲ್ಲಿಯೂ ಅಷ್ಟೇ ಅವರ ಒಂದು ಹೆಲ್ತ್ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ಸೊ ಅವ್ರಿಗೆ ಯಾವುದೇ ಒಂದು ಇಂಜುರೀಸ್ ಆಗಬಾರ್ದು, ಆ ಥರ ಒಂದು ಪ್ರೊಟೆಕ್ಷನ್ಸ್ನ ಕೊಡೋದು ಇಟ್ ಈಸ್ ಆಲ್ಸೋ ಎ ಬಿಸ್ನೆಸ್ ಎಥಿಕ್ಸ್. ನೆಕ್ಸ್ಟ್ ಇಂಟಿಗ್ರಿಟಿ. ಸೊ ಇನ್ನು ಇಂಟಿಗ್ರಿಟಿ ಅಂತ ಹೇಳಿದರೆ ಕಂಪ್ಲೀಟ್ನೆಸ್ನ ಟ್ರುತ್ನೆಸ್. ಸೊ ನೀವು ಸ್ಟ್ರಾಂಗ್ ಪಾಯಿಂಟ್ಸ್ ಏನಿರುತ್ತೆ ಒಂದು ಇಂಟಿಗ್ರಿಟಿ ಅಂತ ಹೇಳಿದರೆ ಒಂದು ಆರ್ಗನೈಸೇಷನಲ್ಲಿ ಏನೇನು ಒಂದು ಕಂಪ್ಲೀಟ್ನೆಸ್ನ ನೀವು ಅಲ್ಲಿ ಕೊಡಬೇಕಾಗುತ್ತೆ. ಲೈಕ್ ಈಗ ವಾಟ್ ಎವರ್ ದ ಥಿಂಗ್ಸ್ ಯು ಹ್ಯಾವ್ ಮೆನ್ಷನ್, ಈಗ ನೀವೊಂದು ಕಾಸ್ಟ್ನಲ್ಲಿ ಫಿಕ್ಸ್ ಮಾಡಿದ್ದೀರಾ, ಒಂದು ಪ್ರೈಸ್ನ ಫಿಕ್ಸ್ ಮಾಡಿದ್ದೀರಾ ಅಂದರೆ ವಾಟ್ ಈಸ್ ದ ಕಾಸ್ಟ್, ವಾಟ್ ಈಸ್ ದ ಪ್ರಾಫಿಟ್ ರೇಷಿಯೋ, ಯು ಹ್ಯಾವ್ ಟು ಬಿ ಫಿಕ್ಸ್. ಆ್ಯಂಡ್ ಅಲಾಂಗ್ ವಿತ್ ದಟ್ ನೀವೀಗ ಎಂಪ್ಲಾಯೀಸ್ಗೆ ಒಂದು ಸ್ಯಾಲ್ರಿನ ಇನ್ಕ್ರೀಸ್ ಮಾಡ್ತಿದ್ದೀರಾ, ಯು ಹ್ಯಾವ್ ಟು ಬಿ ರೆಪ್ರೆಸೆಂಟ್. ಸೊ ಇಷ್ಟು % ಪ್ರಾಫಿಟ್ ಬಂದಿದೆ, ಸೊ ವಿ ಆರ್ ಗಿವಿಂಗ್ ಎ ದಿಸ್ ಮಚ್ ಆಫ್ ಇನ್ಕ್ರಿಮೆಂಟ್ ಟು ಯು. ಸೊ ಲೈಕ್ ದಟ್ ಓನ್ಲಿ ದ ಶೇರ್ ಹೋಲ್ಡರ್ಸ್, ಸೊ ವಿ ಆರ್ ಗಿವಿಂಗ್ ದಿಸ್ ಮಚ್ ಆಫ್ ಶೇರ್ ಬಿಕಾಸ್ ವಿ ಆರ್ ಫೇಸಿಂಗ್ ದಿಸ್ ಮಚ್ ಆಫ್ ಲಾಸಸ್ ಆರ್ ವಿ ಆರ್ ಅರ್ನಿಂಗ್ ದಿಸ್ ಮಚ್ ಆಫ್ ಪ್ರಾಫಿಟ್. ಸೊ ಈ ಥರ ಒಂದು ಕಂಪ್ಲೀಟ್ನೆಸ್ನ ಯು ಹ್ಯಾವ್ ಟು ಬಿ ಪ್ರೆಸೆಂಟ್ ದೇರ್. ನೆಕ್ಸ್ಟ್ ಡಿಸಿಷನ್. So while taking a decision, make sure you are considering all the aspects of the organization and external factors of the organization too. ಸೊ ಇಲ್ಲಿ ನೀವು ಯಾವುದೇ ಒಂದು ಡಿಸಿಷನ್ಸ್ ತೊಗೋತಾ ಇದ್ದೀರ ಅಂದರೆ ಯು ಆರ್ ಮೇಕ್ ಶ್ಯೂರ್ ಯು ಆರ್ ಇನ್ಕ್ಲೂಡಿಂಗ್ ದ ಗವರ್ನಮೆಂಟ್ ಪಾಲಿಸಿ, ಸ್ಟೇಟ್ ಪಾಲಿಸಿ, ಎನ್ವೈರನ್ಮೆಂಟ್ ಪಾಲಿಸಿ, ಅಲಾಂಗ್ ವಿತ್ ದ ಲೀಗಲ್ ಪಾಲಿಸಿ, ಟ್ಯಾಕ್ಸೇಷನ್ ಪಾಲಿಸಿ, ಕನ್ಸ್ಯೂಮರ್ಸ್, ಸಪ್ಲೈಯರ್ಸ್, ಮಾರ್ಕೆಟ್, ಕಾಂಪಿಟೇಟರ್ಸ್, and the employees, employer and the MDs. So all the things you have to be considered while taking a decision. ಯಾಕಂದರೆ ನೀವು ತಗೊಳ್ಳೋಂಥ ಒಂದು ಡಿಸಿಷನ್ಸ್ ಇಟ್ ಮೇ ಬಿ ಬೆನಿಫಿಷರಿ ಫಾರ್ ಒನ್ ಬಟ್ ಇಟ್ ಮೇ ಬಿ ಎಫೆಕ್ಟ್ ಟು ಅದರ್ಸ್. ಸೊ ಈ ಥರ ಇರಬಾರ್ದು. ಸೊ ನೀವು ಯಾವುದೇ ಒಂದು ಡಿಸಿಷನ್ಸ್ನ ತಗೋತಾ ಇದ್ದೀರಾ ಅಂದರೆ ಮೇಕ್ ಶ್ಯೂರ್ ಇಟ್ ಈಸ್ ಬೆನಿಫಿಷರಿ, ಮೇಕ್ ಶ್ಯೂರ್ ಇಟ್ ಎನಿ ಹೌ ವಿ ಆರ್ ಗೆಟಿಂಗ್ ಅಟ್ ಲೀಸ್ಟ್ ಬೆನಿಫಿಟ್ ಫ್ರಮ್ ದ ಯು ಆರ್ ವಾಟ್ ಎವರ್ ದ ಡಿಸಿಷನ್ಸ್ ಟುಕ್ ಬೈ ದ ಬಿಸ್ನೆಸ್ ಆರ್ಗನೈಸೇಷನ್. So while taking a decisions we have to be consider all the aspects of the organization. So next relationship. So relationship ಅಂದರೆ it is also one types of ethics. We have to be maintain a good relationship. ಯಾಕಂದರೆ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಆರ್ಗನೈಸೇಷನ್ ಒಂದು ಪ್ರಾಪರಾಗಿ ಒಂದು ಅರ್ನಿಂಗ್ಸ್ ಆಗ್ತಾ ಇದೆ, ಒಂದು ಪ್ರಾಫಿಟ್ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ದ ಮೇನ್ ರೀಸನ್ ಈಸ್ ಎಂಪ್ಲಾಯೀಸ್ ಆ್ಯಂಡ್ ದ ಕನ್ಸ್ಯೂಮರ್. ಸೊ ಅಲ್ಲಿ ನೀವು ರಿಲೇಷನ್ಶಿಪ್ ಅನ್ನೋದು ಯಾವ ಥರ ಮೇಂಟೈನ್ ಮಾಡ್ತೀರಾ, ಹೌ ಯು ಆರ್ ಮೇಂಟೈನಿಂಗ್ ಎ ರಿಲೇಷನ್ಶಿಪ್. ಈಗ ಲೈಕ್ ಐ ಆಮ್ ದ ಬಾಸ್, ಯು ಶುಡ್ ನಾಟ್ ಪ್ರಿಟೆಂಡ್ ದಟ್ ಐ ಆಮ್ ಎ ಬಾಸ್, ನಾನು ಹೇಳ್ದಂಗೆ ಕೇಳಬೇಕು, ವಾಟ್ ಎವರ್ ದ ಥಿಂಗ್ ಐ ಹ್ಯಾವ್ ಟು ಬಿ ಗಿವ್ ದ ಡಿಸಿಷನ್ಸ್. ಸೊ ಈ ಥರ ಇರಬಾರ್ದು. ಯು ಹ್ಯಾವ್ ಎ ಬಿಲ್ಟ್ ಎ ರಿಲೇಷನ್ಶಿಪ್. ಸೊ ಎಂಪ್ಲಾಯೀಸ್ನ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡಬೇಕು. ಅವ್ರನ್ನ ಒಂದು ಬೇಸಿಕ್ ನೀಡ್ಸ್ ಇದೆ, ವಾಟ್ ಎವರ್ ದೇ ಆರ್ ಫೇಸಿಂಗ್ ದ ಪ್ರಾಬ್ಲಮ್ಸ್ ಯು ಹ್ಯಾವ್ ಟು ಬಿ ಐಡೆಂಟಿಫೈ, ಯು ಹ್ಯಾವ್ ಟು ಬಿ ಗಿವ್ ದ ಅಶ್ಯೂರೆನ್ಸ್, ಯು ಹ್ಯಾವ್ ಟು ಬಿ ಗಿವ್ ದ ಪ್ರಾಪರ್ ಸೇಫ್ಟಿ ಟು ದೆಮ್ ಆ್ಯಂಡ್ ಯು ಟ್ರೈ ಟು ಬಿಲ್ಡ್ ದ ಪ್ರಾಪರ್ ರಿಲೇಷನ್ಶಿಪ್ ವಿತ್ ದ ಎಂಪ್ಲಾಯೀಸ್. ಇನ್ ದ ಸೇಮ್ ಮ್ಯಾನರ್ ವೆನ್ ಇಟ್ ಕಮ್ಸ್ ಟು ಎ ಕಸ್ಟಮರ್ ಯು ಹ್ಯಾವ್ ಟು ಬಿ ಗಿವ್ ಎ ಪ್ರಾಪರ್ ರಿಲೇಷನ್ಶಿಪ್ ಟು ಕಸ್ಟಮರ್ಸ್ ಟು. ಸೊ ಒಂದು ಕಸ್ಟಮರ್ ಒಂದು ಆರ್ಗನೈಸೇಷನ್ ರಿಲೇಷನ್ಶಿಪ್ನ ನೀವು ಪ್ರಾಪರಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಲೈಕ್ ಯಾವ ಥರ ಅವ್ರಿಗೆ ಒಂದು ಪ್ರಾಪರ್ ಪ್ರೈಸಿಂಗ್ ಸ್ಟ್ರಾಟಜೀಸ್ನ ಕೊಡೋದು, ಆರ್ ಇಲ್ಸ್ ಸೇಲ್ಸ್ ಆಫ್ಟರ್ ಸರ್ವಿಸ್ನ ಕೊಡೋದು. ಸೊ ಇದೆಲ್ಲ ಏನಂದರೆ ಬಿಸ್ನೆಸ್ ಎಥಿಕ್ಸ್. ಇಲ್ಲ ನೀವು ಸೇಲ್ ಮಾಡಾಗಿದೆ ಪ್ರಾಡಕ್ಟ್, ಓಕೆ, ಸೊ ಅದು ಯೂಸ್ ಮಾಡಿದ ಒಂದು 10 ಡೇಸ್ಗೆ ಇಫ್ ಇಟ್ ಇಸ್ ಏನೋ ಒಂದು ಪ್ರಾಬ್ಲಮ್ ರೈಸ್ ಆಯಿತು ಅಂದರೆ ಇಟ್ ನಾಟ್ ಮೀನ್ ಯು ಶುಡ್ ನಾಟ್ ಬಿ ಗಿವ್ ಎನಿ ಸರ್ವಿಸಸ್ ಟು ದೆಮ್. ಓಕೆ, ನಿಮ್ಮ ಪ್ರಾಡಕ್ಟ್ ತೊಗೊಂಡಿದ್ದೀರಾ, ನೀವು ಗ್ಯಾರಂಟಿ ವಾರಂಟಿ ಕೊಟ್ಟಿದ್ದೀರಾ ಅಂದರೆ ಮೇಕ್ ಶ್ಯೂರ್ ಯು ಆರ್ ಗಿವಿಂಗ್ ಎ ಪ್ರಾಪರ್ ಸರ್ವಿಸ್ ಟು ದೆಮ್. ಅವಾಗ ಏನಾಗುತ್ತೆ, ಒಂದು ಕಸ್ಟಮರ್ ಒಂದು ಆರ್ಗನೈಸೇಷನ್ ಒಂದು ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ನೆಕ್ಸ್ಟ್ ರೆಗ್ಯುಲೇಷನ್. ಸೊ ಇಲ್ಲಿ ರೆಗ್ಯುಲೇಷನ್ ಅಂತ ಹೇಳಿದರೆ ವಾಟ್ ಎವರ್ ದ ಅಕೌಂಟ್ಸ್, ವಾಟ್ ಎವರ್ ದ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಟು ದ ಫೈನಾನ್ಸ್ ಯು ಆರ್ ಡೂಯಿಂಗ್, ಮೇಕ್ ಶ್ಯೂರ್ ಇಟ್ ಈಸ್ ಬಿ ರೆಗ್ಯುಲರ್. ಸೊ ಒಂದು ನೀವೀಗ ಕ್ಯಾಶ್ ಬುಕ್ನ ಮೇಂಟೈನ್ ಮಾಡ್ತಿದ್ದೀರಾ, ಒಂದು ಲೈಕ್ ಸೇಲ್ಸ್ ಬುಕ್ನ ಮೇಂಟೈನ್ ಮಾಡ್ತಿದ್ದೀರಾ, ಪರ್ಚೇಸ್ ಬುಕ್ನ ಮೇಂಟೈನ್ ಮಾಡ್ತಿದ್ದೀರಾ, ಮೇಕ್ ಶ್ಯೂರ್ ಆಲ್ ದ ವರ್ಕ್ ಹ್ಯಾಸ್ ಟು ಬಿ ರೆಗ್ಯುಲೇಷನ್. ಸೊ ಒಂದು ರೆಗ್ಯುಲೇಷನ್ ಇರಬೇಕು.
ಒಂದು ಕಂಟಿನ್ಯೂಷನ್ ಇರಬೇಕು, ಇಲ್ಲಾಂದರೆ ಏನಾಗುತ್ತೆ ಒಂದು ಮಿಸ್ಮ್ಯಾಚ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆವಾಗ ಪ್ರಾಫಿಟ್ ಆಗಿದ್ರು ಲಾಸಸ್ ತೋರಿಸೋದು, ಲಾಸಸ್ ಆಗಿದ್ರು ಪ್ರಾಫಿಟ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಇಫ್ ಯು ಆರ್ ಪ್ರಾಪರ್ಲಿ ಮೇಂಟೈನಿಂಗ್ ಎ ರೆಗ್ಯುಲೇಟಿಂಗ್ ಆಫ್ ದ ವರ್ಕ್, ದೆನ್ ಇಟ್ ಕ್ಯಾನ್ ಬಿ ಮ್ಯಾನೇಜ್ ಇಟ್ ಕ್ಯಾನ್ ಬಿ ಅವಾಯ್ಡ್ ದ ಮೆನಿ ಪ್ರಾಬ್ಲಮ್ಸ್ ಇನ್ ದ ಆರ್ಗನೈಸೇಷನ್. ನೆಕ್ಸ್ಟ್ commitment. So whatever the commitment made by the organization, make sure you are fulfilling all the commitment. ಸೊ ನೀವೇನೇನು ಕಮಿಟ್ಮೆಂಟ್ ಕೊಟ್ಟಿರ್ತೀರಾ, ಸೊ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ವರ್ಕರು ಗಿವಿಂಗ್ಗೆ ಏನು ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆ ಪ್ರೈಸಲ್ಲಿರುವಂಥ ಪ್ರಾಡಕ್ಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಆರ್ ಸೇಲ್ ಮಾಡ್ತೀವಿ ಅನ್ನೋ ಒಂದು ಕಮಿಟ್ಮೆಂಟ್ ಕೊಟ್ಟಿರ್ತೀರ. ಲೈಕ್ ಮ್ಯಾಕ್ಸಿಮಮ್ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತೀವಿ ಫಾರ್ ಲೋಕಲ್ ಏಡ್. ಸೊ ಇದೊಂದು ಕಮಿಟ್ಮೆಂಟ್ ಆಗಿರುತ್ತೆ. ನ್ಯಾಚುರಲ್ ರಿಸೋರ್ಸಸ್ನ ಜಾಸ್ತಿ ಹಾರ್ಮ್ ಮಾಡಲ್ಲ, ದಿಸ್ ಆಲ್ಸೋ ಒನ್ ಕಮಿಟ್ಮೆಂಟ್. So whatever the commitment made by the organization, make sure you are fulfilling those commitment. ಯಾಕಂದ್ರೆ ನೀವು ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಬೇಕು, ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಬಿ ಗಿವ್ ದ ಸರ್ಟನ್ ಕಮಿಟ್ಮೆಂಟ್ ವಿಚ್ ಹ್ಯಾಸ್ ಟು ಬಿ ಅಗ್ರೀಡ್ ಬೈ ದ ಕಂಪ್ನೀಸ್ ಆ್ಯಕ್ಟ್ ಆ್ಯಂಡ್ ದೇ ವಿಲ್ ಕಮ್ಸ್ ಅಂಡರ್ ರಿಜಿಸ್ಟ್ರೇಷನ್. ಸೊ ಆ ಒಂದು ರಿಜಿಸ್ಟ್ರೇಷನಲ್ಲಿ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. So whatever the commitment made by the organization, make sure they are fulfilling all those things. Like ಈಗ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ, ನೆಕ್ಸ್ಟ್ ಇಯರ್ ವಿ ವಿಲ್ ಕ್ರಿಯೇಟ್ 100 ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಸೊ ದೇ ಹ್ಯಾವ್ ಟು ಬಿ ಫುಲ್ಫಿಲ್ ದ ಕಮಿಟ್ಮೆಂಟ್. ಸೊ ಅವಾಗ ಏನಾಗುತ್ತೆ, ಒಂದು ಆರ್ಗನೈಸೇಷನ್ ರೆಪ್ಯುಟೇಷನು ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ದೇ ಗೆಟ್ ದ ಮೋರ್ ಗುಡ್ ಆಪರ್ಚುನಿಟೀಸ್ ಟು. ನೆಕ್ಸ್ಟ್ ಬಿಹೇವಿಯರ್, ದ ಬಿಹೇವಿಯರ್ ಆಫ್ ದ ಆರ್ಗನೈಸೇಷನ್ ಆರ್ ದ ಪರ್ಸನ್ಸ್. ಸೊ ದಿಸ್ ಇಸ್ ಆಲ್ಸೋ ಎಥಿಕ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಬಿಹೇವಿಯರ್ ಅಂತ ಹೇಳಿದರೆ ನಾವು ಯಾವ ಥರ ಥಿಂಗ್ಸ್ನ ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ, ವಿಚ್ ವಿ ಆರ್ ಎಕ್ಸೆಪ್ಟಿಂಗ್. ಸೊ ಇಫ್ ಯು ಆರ್ ಎಕ್ಸೆಪ್ಟಿಂಗ್ ಎ ಗುಡ್ ಆರ್ ಬ್ಯಾಡ್ ಥಿಂಗ್ ಆರ್ ರಾಂಗ್ ಆರ್ ರೈಟ್ ಥಿಂಗ್ಸ್ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಬಿಹೇವಿಯರ್ ಅಂತ ಹೇಳೋದು ಲೈಕ್ ಈಗ ಬಿಸ್ನೆಸ್ಸಲ್ಲಿ ಬಂದಾಗ ಮ್ಯಾಟ್ರ್ ಆಫ್ ಬಿಸ್ನೆಸ್. ಸೊ ಒಂದು ಎಲ್ಲೋ ನಿಮಗೊಂದು ಸಪ್ಲೈಯರ್ಸ್ ಯಾರೋ ಇದ್ದಾರೆ, ಅವ್ರ ಹತ್ರ ನೀವು ಯಾವ ಥರ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಯಾರೋ ನಿಮಗೆ ಅಲ್ಲಿ ಲೈಕ್ ಹೇಳ್ತಾ ಇದ್ದಾರೆ, ಓಕೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ಯುವರ್ ನ್ಯಾಚುರಲ್ ಥಿಂಗ್ಸ್ ಯು ಕ್ಯಾನ್ ಯೂಸ್ ದ ಲೈಕ್ ಒಂದು ಆರ್ಟಿಫಿಷಿಯಲ್ ಥಿಂಗ್ಸ್ ಫಾರ್ ದ ಪ್ರೊಡಕ್ಷನ್ ಆ್ಯಕ್ಟಿವಿಟಿ. ವೆದರ್ ಯು ಆರ್ ಎಕ್ಸೆಪ್ಟಿಂಗ್ ದೋಸ್ ಥಿಂಗ್ಸ್ ಆರ್ ನಾಟ್, ದಿಸ್ ಇಸ್ ಶೋಸ್ ಯುವರ್ ಬಿಹೇವಿಯರ್. ಸೊ ಇಲ್ಲಿ ಬಿಸ್ನೆಸ್ ಎಥಿಕ್ಸಲ್ಲಿ ಅಷ್ಟೇ ಒಂದು ಎಥಿಕಲ್ ಬಿಹೇವಿಯರ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ವಾಟ್ ಇಸ್ ಎಥಿಕಲ್ ಬಿಹೇವಿಯರ್ ಅಂತ ಹೇಳಿದರೆ, ದ ಬಿಹೇವಿಯರ್ ವಿಚ್ ಎಕ್ಸೆಪ್ಟ್ ದ ಗುಡ್ ಆ್ಯಂಡ್ ರೈಟ್ ಥಿಂಗ್ ಆ್ಯಂಡ್ ಅಪೋಸ್ ದ ಬ್ಯಾಡ್ ಆ್ಯಂಡ್ ರಾಂಗ್ ಥಿಂಗ್. ಸೊ ದಟ್ ಈಸ್ ಕಾಲ್ಡ್ ಎಥಿಕಲ್ ಬಿಹೇವಿಯರ್. ಸೊ ನೀವು ಆರ್ಗನೈಸೇಷನಲ್ಲೂ ಅಷ್ಟೇ ವೆನ್ ಇಟ್ಸ್ ಕಮ್ಸ್ ಟು ಎ ಮ್ಯಾಟರ್ ಆಫ್ ಎಥಿಕ್ಸ್ ಆರ್ ಮ್ಯಾಟರ್ ಆಫ್ ಬಿಹೇವಿಯರ್, ಮೇಕ್ ಶ್ಯೂರ್ ಯು ಆರ್ ಅಡಾಪ್ಟಿಂಗ್ ಎ ಎಥಿಕಲ್ ಬಿಹೇವಿಯರ್. ಸೊ ಬಿಹೇವಿಯರಲ್ಲಿ ನೀವು ಗುಡ್ ಥಿಂಗ್ಸ್ ಮತ್ತು ರೈಟ್ ಥಿಂಗ್ನ ಮಾತ್ರ ಎಕ್ಸೆಪ್ಟ್ ಮಾಡಬೇಕು ಆ್ಯಂಡ್ ಯು ಹ್ಯಾವ್ ಟು ಬಿ ಅಪೋಸ್ ದ ರಾಂಗ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್. ನೆಕ್ಸ್ಟ್ ಲಾಸ್ಟ್ ಒನ್ ಬಟ್ ನಾಟ್ ದ ಲೀಸ್ಟ್, ಟ್ರಸ್ಟ್. ಅಫ್ಕೋರ್ಸ್ ದ ಬೇಸಿಕ್ ಒಂದು ಎಸೆನ್ಷಿಯಲ್ ಫಾರ್ ದ ಬಿಲ್ಡಿಂಗ್ ಆಫ್ ದ ಆರ್ಗನೈಸೇಷನ್ ಆರ್ ಎನಿಥಿಂಗ್, ಇಟ್ ಈಸ್ ಟ್ರಸ್ಟ್. ಸೊ ನೀವು ಅಲ್ಲಿ ತನಕ ನಿಮ್ಮ ವರ್ಕ್ ಒಂದು ಪ್ರಾಪರ್ ಆಗಿರುತ್ತೆ, ಯಾವುದೇ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಲ್ಲ ಅಂದರೆ ಎಲ್ಲಿ ತನಕ ನಿಮ್ಮಲ್ಲಿ ಟ್ರಸ್ಟ್ ಅನ್ನೋದಿರುತ್ತೆ. ವೆನ್ ಯು ಟ್ರಸ್ಟ್ ಈಚ್ ಅದರ್, ವೆನ್ ಯು ಟ್ರಸ್ಟ್ ವೆನ್ ಯು ಎನ್ಹ್ಯಾನ್ಸ್ ದ ಟ್ರಸ್ಟ್ ಅಮಾಂಗ್ ದ ಎಂಪ್ಲಾಯೀಸ್, ಕಸ್ಟಮರ್ಸ್, ಸಪ್ಲೈಯರ್ಸ್, ಇನ್ವೆಸ್ಟರ್ಸ್. ಸೊ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಆರ್ಗನೈಸೇಷನ್ ಅನ್ನೋದು ಒಂದು ಸಕ್ಸಸ್ಫುಲ್ ಫಾರ್ಮಲ್ಲಿ ರನ್ ಆಗೋದು ಯಾವುದೇ ಡೌಟ್ ಇಲ್ಲ. ಈಗ ಟ್ರಸ್ಟ್ ಕಮ್ಸ್ ಟು ದ ಇನ್ವೆಸ್ಟರ್. ಸೊ ಇನ್ವೆಸ್ಟರಲ್ಲಿ ಟ್ರಸ್ಟ್ ಇದೆ, ಎಸ್ ದೇ ವಿಲ್ ರೀಪೇ ದ ಪ್ರಾಪರ್ಲಿ. ಸೊ ಪ್ರಾಪರ್ ರೀಪೇಮೆಂಟ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಪ್ರಾಪರಾಗಿ ಮಾಡ್ತಾರೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಆಟೋಮೆಟಿಕ್ಕಾಗಿ ಅವರು ಟ್ರಸ್ಟ್ನ ಇನ್ಕ್ರೀಸ್ ಮಾಡಿದಾಗ ದೇ ಯೂಸ್ ಟು ಬಿ ಇನ್ವೆಸ್ಟ್ ದ ಮೋರ್ ಅಮೌಂಟ್. ಸೊ ಮೋರ್ ಅಮೌಂಟ್ನ ಅವರು ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಿರ್ತಾರೆ. ಸೊ ಇಫ್ ಇಟ್ ಈಸ್ ನಾಟ್, ಅವ್ರು ಇಂಟ್ರೆಸ್ಟ್ ಆಗಿಲ್ಲ, ಟ್ರಸ್ಟ್ ಇಲ್ಲ ಅವ್ರ ಮೇಲೆ, ಒಂದು ಕಂಪ್ನಿ ಏನು ಅಂದರೆ ಇಲ್ಲ ಪ್ರಾಪರ್ ರೀಪೇಮೆಂಟ್ ಮಾಡಲ್ಲ, ಇಂಟ್ರೆಸ್ಟ್ ಪ್ರಾಪರಾಗಿ ಪೇ ಮಾಡಲ್ಲ, ಅವಾಗ ಏನು ಮಾಡ್ತಾರೆ, ವಾಟ್ ಎವರ್ ದ ಆಲ್ರೆಡಿ ದ ಇನ್ವೆಸ್ಟೆಡ್ ದೇ ವಿಲ್ ಟೇಕ್ ಬ್ಯಾಕ್ ದ ಅಮೌಂಟ್. ಸೊ ಇಲ್ಲಿ ಟ್ರಸ್ಟ್ನದು ಸಹ ಇಂಪಾರ್ಟೆಂಟ್. ಇನ್ ದ ಸೇಮ್ ಮ್ಯಾನರ್ ಎಂಪ್ಲಾಯೀಸು ಅಷ್ಟೇ, ಕಸ್ಟಮರ್ಸು ಅಷ್ಟೇ. ಸೊ ಎಂಪ್ಲಾಯೀಸು ಅಷ್ಟೇ, ಎಷ್ಟೇ ಒಂದು ಟ್ರಸ್ಟ್ನ ನೀವು ಬಿಲ್ಡ್ ಮಾಡಿದ್ದೀರಾ ಅಂದರೆ ವಾಟ್ ಎವರ್ ದ ಸಿಚುವೇಶನ್, ವಾಟ್ ಎವರ್ ದ ಚಾಲೆಂಜಸ್, ಡಿಫಿಕಲ್ಟೀಸ್, ದೇ ಆರ್ ಆಲ್ವೇಸ್ ವಿತ್ ಯು ಟು ಸಪೋರ್ಟ್. ಸೊ ಯಾವಾಗ ಅಂತ ಹೇಳಿದರೆ ವೆನ್ ಯು ಹ್ಯಾವ್ ಪ್ರಾಪರ್ ಟ್ರಸ್ಟ್ ಆನ್ ಎಂಪ್ಲಾಯೀಸ್. ಆ್ಯಂಡ್ ದ ಸೇಮ್ ಮ್ಯಾನರ್ ವೆನ್ ಇಸ್ ಕಮ್ ಟು ಎ ಸಪ್ಲೈಯರ್ಸ್. ಸೊ ಸಪ್ಲೈಯರ್ಸು ಅಷ್ಟೇ, ನೀವು ಟ್ರಸ್ಟ್ ಪ್ರಾಪರಾಗಿ ಮೇಂಟೈನ್ ಮಾಡಿದ್ದೀರಾ ಅಂದರೆ ದೇ ಗಿವ್ ದ ಲಾಟ್ ಆಫ್ ರಾ ಮೆಟೀರಿಯಲ್ಸ್ ಆನ್ ದ ಬೇಸಿಸ್ ಆಫ್ ಕ್ರೆಡಿಟ್ ಟು ಯು. ಸೊ ನಿಮಗೆ ಕ್ರೆಡಿಟ್ ಬೇಸ್ ಮೇಲೆ ಅವರು ರಾ ಮೆಟೀರಿಯಲ್ಸ್ನ ಸೆಂಡ್ ಮಾಡ್ತಾರೆ. ಇನ್ ದ ಸೇಮ್ ಮ್ಯಾನರ್ ಕಸ್ಟಮರ್ಸ್, ಯು ಹ್ಯಾವ್ ಟು ಬಿ ಮೇಂಟೈನ್ ದ ಕಸ್ಟಮರ್ ಟ್ರಸ್ಟ್. ಸೊ ಅವ್ರು ಏನೊಂದು ಅಶ್ಯೂರೆನ್ಸ್ ಕೊಟ್ಟಿರ್ತಾರೆ, ಒಂದು ಕಮಿಟ್ಮೆಂಟ್ ಕೊಟ್ಟಿರ್ತೀರ, ಏನು ಒಂದು ಇಂಟ್ರೊಡಕ್ಷನ್ಸ್ ಕೊಟ್ಟಿರ್ತೀರ, ಅಬೌಟ್ ದಟ್ ಯು ಹ್ಯಾವ್ ಟು ಬಿ ಫುಲ್ಫಿಲ್ ಆಲ್ ದ needs and you have to be give a proper good quality product, good quantity product along with that good pricing also. ಸೊ ಆವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಸ್ಟ್ರೆಸ್ ಅನ್ನೋದು ನಿಮ್ಮ ಒಂದು ಕಂಪ್ನಿ ಮೇಲೆ, ನಿಮ್ಮ ಆರ್ಗನೈಸೇಷನ್ ಮೇಲೆ ಇನ್ಕ್ರೀಸ್ ಆಗುತ್ತೆ. ಸೊ ವಾಟ್ ಎವರ್ ಇಟ್ ಮೇ ಬಿ ಆಫ್ಟರ್ ಸೇಲ್ ಅಷ್ಟೇ ಏನಾದರೂ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಕಂಪ್ನಿ ಅಂದರೆ ಮೇಕ್ ಶ್ಯೂರ್ ಯು ಆರ್ ಗಿವಿಂಗ್ ಆಲ್ ದ ಫೆಸಿಲಿಟೀಸ್ ಟು ದ ಕಸ್ಟಮರ್. ಸೊ ಆವಾಗ ಟ್ರಸ್ಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ದೀಸ್ ಆರ್ ದ ಕೋಡ್ ಆಫ್ ಎಥಿಕ್ಸ್. ಒಂದು ಯೂಶಲಿ
ಒಂದು ಆರ್ಗನೈಸೇಷನಲ್ಲಿ ವರ್ಕ್ ಮಾಡಬೇಕಾದ್ರೆ, ಒಂದು ಕೋಡ್ ಆಫ್ ಎಥಿಕ್ಸ್ನ ಕಂಡಕ್ಟ್ ಮಾಡಬೇಕಾದ್ರೆ ಈ ಎಲ್ಲ ಒಂದು ಥಿಂಗ್ಸ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ವಿತ್ ದಿಸ್ ವಿ ವಿಲ್ ಎಂಡ್ ಅಪ್ ಯುವರ್ ಫಸ್ಟ್ ಯೂನಿಟ್. ಸೊ ಪ್ಲೀಸ್ ಇನ್ಸ್ಟಾಲ್ ದ ಝೂಮ್ ಆ್ಯಪ್ ಆ್ಯಂಡ್ ಮ್ಯೂಟ್ ಯುವರ್ ಸೆಲ್ಫ್ ಅಪಾನ್ ದ ಎಂಟ್ರಿ. ಯಾರೂ ಅಷ್ಟೇ ಎಂಟ್ರಿ ಆಗಬೇಕಾದ್ರೆ ಮ್ಯೂಟ್ ಮಾಡಿರಬೇಕು, ಆಡಿಯೋ ಆ್ಯಂಡ್ ವಿಡಿಯೋ ಬೋತ್. ಗಿವ್ ಯುವರ್ ಪ್ರಾಪರ್ ನೇಮ್ ಫಾರ್ ಲಾಗಿನ್. ಸೊ ನೀವು ಲಾಗಿನ್ ಮಾಡಬೇಕಾದ್ರೆ ನಿಮ್ಮ ಪ್ರಾಪರ್ ನೇಮ್ ಇರಬೇಕು ಫಾರ್ ರೆಕಗ್ನೈಸೇಷನ್ ಆಫ್ ಯುವರ್ ಅಟೆಂಡೆನ್ಸ್. ಆ್ಯಂಡ್ ಎನಿ ಡೌಟ್ಸ್, ಸೊ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಫಸ್ಟ್ ಚಾಪ್ಟ್ರಲ್ಲಿ ಪ್ಲೀಸ್ ಮೇಕ್ ಎ ನೋಟ್, ಅಲ್ಲಿ ನೋಟ್ ಮಾಡಿಕೊಂಡು ಪ್ಲೀಸ್ ಲಾಗಿನ್ ದ ಕ್ಲಾಸ್ ರೂಮ್. ಸೊ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ನಾವು ಅದನ್ನು ಕ್ಲಾಸ್ ರೂಮಲ್ಲಿ ಡಿಸ್ಕಷನ್ಸ್ ಮಾಡೋಣ. ಸೊ ಥ್ಯಾಂಕ್ ಯು.